ಗೈಸ್ ಗುಡ್ ಮಾರ್ನಿಂಗ್. ನಾನು ಇವತ್ತು ಮತ್ತೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಟೈಮ್ ಬಂದು 7:10 ಆಗಿದೆ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ ದರ್ಶನಕ್ಕೆ ಹೋಗಲಿಕ್ಕೆ. ಆ್ಯಂಡ್ ಜಶ್ವಿ ಕೂಡ ನೋಡಿ ಹಾಯ್ ಮಾಡಿ, ಏನು ಮಾಡ್ಕೊಡ್ತಾ ಇದ್ದೀರಾ, ಹಾಯ್ ಮಾಡಿ. ಸೊ ಇವಾಗ ದರ್ಶನಕ್ಕೆ ಹೋಗಬೇಕು. ನೈಟಂತೂ ರೂಮ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು, ಅದಾದಮೇಲೆ ಸಿಕ್ತು. ತುಂಬ ಚೆನ್ನಾಗಿ ರೂಮ್ ಸಿಕ್ತು ಅಂತ ಹೇಳ್ಬೋದು. ಸೊ ಇವತ್ತಿನ ನನ್ನ ಔಟ್ಫಿಟ್ ಇದು ಸ್ಯಾರಿ. ನಾನು ಆ್ಯನಿವರ್ಸರಿ ಬ್ಲಾಗಲ್ಲಿ ಹಾಕಿದ್ನಲ್ಲ, ಸೊ ಆ ಸ್ಯಾರಿ. ಸೊ ಬ್ಲೌಸ್ ನೋಡಿ ನಾನೇ ಸ್ಟಿಚ್ ಮಾಡಿಕೊಂಡೆ, ಅರ್ಜೆಂಟಲ್ಲಿ ಮಾಡಿಕೊಂಡೆ, ಬಟ್ ತುಂಬ ಚೆನ್ನಾಗಿ ಬಂತು. ಸೊ ಈ ರೀತಿ ರೆಡಿಯಾಗಿದ್ದೀನಿ ನಾನು. ಸೊ ಬನ್ನಿ ದರ್ಶನದಲ್ಲಿ ಮೀನ್ಸ್ ರಶ್ ಇದೆಯೋ ಅಥವಾ ಯಾವ ಥರ ಇದೆ ನೋಡೋಣ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು ಲೈಫಲ್ಲಿ. ಸೊ ಹಾಗಾಗಿ ನೋಡೋಣ ಅಲ್ಲಿ ಹೆಂಗಾಗುತ್ತೆ ಅಂತ. ಸೊ ಈಗೆಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಾಗ ರೂಮಿಂದ ಹೊರಗಡೆ ಹೋಗಿ ನೆಕ್ಸ್ಟ್ ಟೆಂಪಲ್ ಹತ್ರ ಹೋಗಬೇಕು ನಾವು. ಮತ್ತೆ ಸಿಗ್ತೀನಿ ನಿಮಗೆ. ನೈಟ್ ಎಲ್ಲ ಮಲಗಿದ್ದು 1:30 ಅಥವಾ 2 ಅಷ್ಟಾಗಿತ್ತು. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗೋಣ ಅಂತ ಹೇಳಿ. ಬಟ್ ಆಗಲೇ ಇಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿದ್ವಿ, ನಿದ್ದೆ ಮಾಡ್ತಾಯಿದ್ವಿ ಅಂತ ಹೇಳಿ. ಸೊ ಹಂಗೂ ಹಿಂಗೂ 6 ಗಂಟೆಗೆ ಎದ್ದು ಒಬ್ಬೊಬ್ಬರೇ ಅಂತ ರೆಡಿ ಆದ್ವಿ. 6 ಗಂಟೆ ಇಲ್ಲ 5:30ಗೆ ಎದ್ದು ಒಬ್ಬೊಬ್ಬರೇ ಅಂತ ಅಂದ್ಬಿಟ್ಟು ವಾಶ್ರೂಮು ಸ್ನಾನ ಅಂತೆಲ್ಲ ಹೇಳಿ ರೆಡಿ ಆದ್ವಿ. ನಾನಂತೂ ಫಸ್ಟ್ ಜಶ್ವಿನ ರೆಡಿ ಮಾಡಿಬಿಡ್ತೀನಪ್ಪ. ಅವಳನ್ನು ರೆಡಿ ಮಾಡಿಬಿಟ್ರೆ ನಾನೇ ಅರ್ಧ ರೆಡಿ ಆದಂಗೆ. ಸೊ ಅಲ್ಲಿ ಲಿಫ್ಟ್ ಕೂಡ ಇತ್ತು, ಚೆನ್ನಾಗಿತ್ತು. ನಮ್ಮ ಜಶ್ವಿ ಅದರಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟಾಡ್ತಾ ಇದ್ಲು. ಸೊ ನಾವು 4 ಜನ ಲಿಫ್ಟಲ್ಲಿ ಬಂದ್ವಿ, ಅಪ್ಪ ಮತ್ತು ಮಾವ ಸ್ಟೆಪ್ಸಲ್ಲಿ ಬಂದರು. ನಾವು ಮಾಡಿದ ರೂಮಿಂದ ಟೆಂಪಲ್ಲು ಒಂದು 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇತ್ತು ಅಷ್ಟೇ. CVG ಅಂತ ಅನಿಸುತ್ತೆ. ನಾವು ಮಾಮೂಲಿ ಮಠದವ್ರದ್ದು ಅಲಾಟ್ಮೆಂಟ್ ಇರುತ್ತಲ್ಲ ರೂಮು, ಅದರಲ್ಲೇ ಮಾಡಿದ್ದು ಟೆಂಪಲ್ನ. ಸೊ ಮಾರ್ನಿಂಗ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ವೈಬ್ ಅಂತು. ಆ್ಯಂಡ್ ಇಲ್ಲಿ ಜಾಸ್ತಿ ಟ್ರಾಫಿಕ್ಸ್ ಕೂಡ ಇರೋಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರೈನ ಪ್ರಿಫರ್ ಮಾಡೋದ್ರಿಂದ ಜಾಸ್ತಿ ವೆಹಿಕಲ್ಸ್ ಕೂಡ ಇರೋಲ್ಲ. ಸೊ ನೈಟು ನಾವು ಇಲ್ಲಿಗೆ ಬಂದು ಅಲ್ಲೆಲ್ಲ ರೂಮ್ ನೋಡ್ಕೊಂಡು ಹೋಗಿದ್ವಿ. ಇಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿ CVGಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ರೂಮ್ ಮಾತ್ರ. ಸೊ ನೀವು ಕೂಡ ಯಾರೆಲ್ಲ ಮಂತ್ರಾಲಯ ಬರ್ತೀರಾ ಅಲ್ಲಿ ಟ್ರೈ ಮಾಡಿ ಒಂದ್ಸಲಿ ರೂಮು ನೋಡಿ, ಚೆನ್ನಾಗಿರುತ್ತೆ. ಸೊ ನಾವು ಮಾಡಿದ ರೂಮಿಂದ ಇದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸೇ ಇತ್ತು, ಹಾಗಾಗಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹೂ ಮಾತ್ರ ತುಂಬ ಕಮ್ಮಿ ರೇಟ್ಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ದಟ್ಟವಾಗಿ ಕಟ್ಟಿದ್ರು ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಯಿತು ಹೂ ಮಾತ್ರ. ಸೊ ಈಗ ಫೈನಲಿ ಬಂದ್ವಿ ನೋಡಿ ಟೆಂಪಲ್ ಹತ್ರ. ಅದೆಲ್ಲ ನಾವು ಆ ಸೈಡ್ ನಮ್ಮ ರೈಟ್ ಸೈಡ್ ನೋಡ್ತಾ ಇದ್ದೀವರಲ್ಲ, ಅದಕ್ಕೆಲ್ಲ ನಾವು ಹೋಗಲಿಲ್ಲ. ಸುಮ್ಮನೆ ಅಲ್ಲಿ ಏನೂ ಇರಲ್ಲ ಏನೋ ಅಂತ ಅಂದ್ಕೊಂಡು ಜಸ್ಟ್ ಟೆಂಪಲ್ ಮಾತ್ರ ವಿಸಿಟ್ ಮಾಡಿದ್ವಿ. ಹೋಗಿ ಇಲ್ಲಿ ಸ್ಲಿಪ್ಪರ್ಸ್ನ ಬಿಟ್ಟಾದಮೇಲೆ ಟೆಂಪಲ್ಗೆ ಹೋದ್ವಿ. ಮಾರ್ನಿಂಗ್ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಆ್ಯಂಡ್ ಇಲ್ಲಿ ಅದೆಲ್ಲ ನೀವು ನೋಡ್ತಾ ಇರ್ಬೋದು ಬಿಲ್ಡಿಂಗು, ಅದೆಲ್ಲ ಫುಲ್ಲು ಬೃಂದಾವನ ಥರನೇ ಇದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗಂತೂ ಮಂತ್ರಾಲಯದ ನೋಡಿ ತುಂಬ ಖುಷಿ ಆಯಿತು. ಏಕೆಂದರೆ ಇಷ್ಟು ಸ್ಪೇಷಿಯಸ್ ಆಗಿ ಇಷ್ಟು ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಗೋಡೆ ಮೇಲೆ ಒಂದೊಂದು ಗೋಡೆ ಮೇಲೂ ಒಂದೊಂದು ಕತೆ ಬರೆದಿದ್ರು ರಾಘವೇಂದ್ರ ಅವ್ರದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನಾವು ಓದ್ಕೊಂಡು ಅದು ನೋಡಿಕೊಂಡು ಹೋಗ್ತಾ ಇದ್ವಿ. ಜಶ್ವಿ ಅಂತೂ ಅಮ್ಮಮ್ಮ ಅದು ಕತೆ ಹೇಳಿ, ಸರಿ ಈ ಕತೆ ಹೇಳಿ ಆ ಕತೆ ಹೇಳಿ ಅಂತೆಲ್ಲ ಕೇಳ್ತಾ ಇದ್ಲು. ಅವಳಿಗೂ ಒಂದು ಸ್ವಲ್ಪ ಕತೆ ಹೇಳ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ನಾವು ತುಂಬ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಅಂದರೆ ತುಂಬ ಫ್ರೀಯಾಗೇ ಇತ್ತು, ಆರಾಮ್ಸೆ ಹೋದ್ವಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಟೆಂಪಲ್ನ. ಏನಕ್ಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತಲ್ವ, ಅದಕ್ಕೆ ಮುಂಚೆನೇ ಹೋಗಿದ್ದು ನಾವು. ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಾಯಿದ್ರು. ಆ್ಯಂಡ್ ಸೆಕೆ ಆಗಬಾರ್ದು ಅಂತ ಅಲ್ಲಲ್ಲಿ ಫ್ಯಾನ್ಸ್ ಎಲ್ಲ ಇಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ನೋಡಿ. ಆ್ಯಂಡ್ ದರ್ಶನಕ್ಕೂ ಅಷ್ಟೇ ನಾವು ಫ್ರೀ ಇತ್ತಲ್ವ ಹೋದಾಗ ಅಷ್ಟೊಂದೇನು ಕ್ಯೂ ಅಂತ ಅನಿಸ್ಲಿಲ್ಲ. ನೋಡಿ ಎಷ್ಟು ಫ್ರೀ ಆಗಿದೆ, ಎಷ್ಟು ಕಾಮಾಗಿದೆ ಅಂತ ಹೇಳಿ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಟೈಮು ಕೂತ್ಕೊಂಡ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಸ್ವಲ್ಪ ದರ್ಶನ ಮಾಡಾದಮೇಲೆ ನೆಮ್ಮದಿ ಸಿಗಬೇಕು ಅಂತ ಹೇಳಿ ಕೂತ್ಕೊತೀವಿ ಅಲ್ವಾ. ಹಾಗಾಗಿ ಇಲ್ಲೂ ಕೂತ್ಕೊಂಡ್ವಿ. ನಾನು ಅಡ್ಬೀಳ್ತಾ ಇದ್ದೆ ಅಂತ ಹೇಳಿ ಜಶ್ವಿ ಕೂಡ ಅಡ್ಬೀಳ್ತಾ ಇದ್ಲು. ಅವಳಿಗಂತೂ ದೇವ್ರ ಮೇಲೆ ಭಕ್ತಿ ಅಂದರೆ ತುಂಬ ಜಾಸ್ತಿ. ಎಲ್ಲೇ ಒಂದು ಚಿಕ್ಕ ಫೋಟೋ ನೋಡಿದ್ರೂ ಕೂಡ
ನಮಸ್ಕಾರ ಮಾಡ್ಕೊತಾಳೆ, ಅಷ್ಟು ಇಷ್ಟ. ಸೊ ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ನಾವು ರೂಮಿಂದನೇ ಬರಬೇಕಾದ್ರೆ ಎಲ್ಲ ಫ್ರೆಶ್ ಆಗಿ ಬಂದಿದ್ವಲ್ಲ, ಹಾಗಾಗಿ ಅಲ್ಲೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ನದಿ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಈ ಥರ ಬತ್ತಿ ಕೊಡ್ತಾರೆ. ನಾವು ಬೇಡ ಬೇಡ ಅಂತ ಹೇಳಿದ್ರು ಕೈ ಮೇಲೆ ಇಡ್ತಾರೆ. ಎಷ್ಟು ಹೇಳಿದ್ರು ಕೇಳಿಲ್ಲ. ನಾವು 3 ಜನನೂ ಒಂದೇ ಅಂತಂದ್ರು, ಇಲ್ಲ ಇಲ್ಲ ತಗೊಳ್ಳೇಬೇಕು, ನೀವು ತಗೊಳ್ಳೇಬೇಕು ಅಂತಾರೆ. ನಾವು ನಮ್ಮ ದುಡ್ಡು ನಮ್ಮ ಇಷ್ಟ, ನಮಗೆ ಸಾಕು ಬಿಡಿ ಅಂದರೂ ಕೇಳಲ್ಲ. ಹೆಂಗಾದ್ರೂ ಸರಿ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಇದರಲ್ಲೆಲ್ಲ ನಾವು ಸ್ವಲ್ಪ ಹುಷಾರಾಗಿರಬೇಕು. ಇದೊಂದರಲ್ಲೇ ಅಂತಲ್ಲ, ಎಲ್ಲ ಟೆಂಪಲಲ್ಲಿ ಕೂಡ ಇದೇ ರೀತಿ ಜಾಸ್ತಿ ಮಾಡ್ತಾಯಿರ್ತಾರೆ. ನಾವು ಎಷ್ಟು ಬೇಡ ನಮಗೆ ಅಂತ ಹೇಳಿದ್ರು ಕೇಳಲ್ಲ. ಇಲ್ಲ ನೀವು ಹಚ್ಚಲೇಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ಬೇಡಿ ವಾಪಸ್ ತಗೊಳ್ಳಿ ಅಂದರೆ ಇಲ್ಲ ಇಲ್ಲ ನಮ್ಮ ದುಡ್ಡು ನಮಗೆ ಬೇಕೇ ಬೇಕು, ಕೊಡಿ ಅಂತ ಹೇಳ್ತಾರೆ. ಸಖತ್ ಬೇಜಾರಾಗೋಯ್ತು ಈ ಥರ ಮಾಡಿ. ಸೊ ಬಂದು ಇಲ್ಲಿ ದೇವರಿರುತ್ತೆ ಇಟ್ಕೊಳ್ಳಿಲ್ಲ. ಸೊ ಈ ದೇವ್ರ ಹತ್ರ ಬಂದು ಹಚ್ಬೇಕಂತೆ ಅಂತ ಹೇಳಿ ನಾವು 3 ಜನನೂ ಒಂದೊಂದು ತಗೊಂಡಿದ್ವಿ. ನಾನು ಹೇಳಿದೆ ಬೇಡಿ, ಇದು ನಾವಿಬ್ಬರು ಒಂದೇ, ಬೇಡಿ ಅಂತ ಹೇಳಿದ್ರು. ಇಲ್ಲಮ್ಮ ನೀವು ಇಂಥದ್ದು ಹಚ್ಚಲೇಬೇಕು ಅಂತ ಹೇಳಿದ್ರು. ಸರಿ ನೀನು ದೇವ್ರಿಗೆ ಅಲ್ವಾ ನಾವು ಹಚ್ಚೋದು ಅಂತ ಹೇಳಿ ಇಲ್ಲಿ ಬಂದು ನಾವು ಈ ಥರ ದೀಪನ ಅಂಟಿಸ್ತಾ ಇದ್ದೀವಿ. ಇದು ಒಂಥರ ತುಂಬ ಚೆನ್ನಾಗಿತ್ತು. ಇಂಥದ್ದು ಎಲ್ಲರೂ ಒಂದೊಂದು ಅಂಟಿಸೋದು ಅಂತ ಹೇಳಿ 3 ದೀಪ ಕೊಟ್ಟಿರ್ತಾರೆ. ಅದರಲ್ಲಿ ಕರ್ಪೂರ ಮತ್ತು ಗಂಧದ ಕಡ್ಡಿ ಆಗಲಿ, ಅರಿಶಿನ ಕುಂಕುಮ ಆಗಲಿ ಪ್ರತಿಯೊಂದು ಕೊಟ್ಟಿರ್ತಾರೆ. ಮ್ಯಾಚ್ ಸ್ಟಿಕ್ಸ್ ಕೂಡ ಅವರೇ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಬಿಫೋರ್ 8 ಇಯರ್ಸ್ ಬ್ಯಾಕ್ ಬಂದಿದ್ರಂತೆ. ಅವ್ರು ಹೇಳ್ತಾಯಿದ್ರು ಫಸ್ಟು ತುಂಬ ಗಲೀಜಿತ್ತು, ಇವಾಗ ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ, ತುಂಬ ನೀಟಾಗಿ ಮಾಡಿದ್ದಾರೆ ಇವಾಗ ಟೆಂಪಲ್ನ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇದು ತುಂಗಭದ್ರಾ ನದಿ ಎಷ್ಟು ಅಂದರೆ ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. ನೀರು ಬಂದರೆ ನಾವು ಟೆಂಪಲಿಂದ ಹೊರಗಡೆ ಇಳ್ದೀವಿ ಅಲ್ವಾ, ಅದು ಇದು ತೊಗೊಂಡ್ವಲ್ಲ, ದೀಪ ತೊಗೊಂಡ್ವಲ್ಲ, ಅಲ್ಲಿವರೆಗೂ ನೀರು ಬರುತ್ತಂತೆ. ಅಷ್ಟು ತುಂಬ ದೊಡ್ಡ ನದಿ ಅಂತೆ ಇದು. ಸೊ ನಾನು ಅಲ್ಲಿ ಅಂಟಿಸ್ತಾ ಇದ್ದೆ ದೀಪನ, ಬಟ್ ಅದು ಗಾಳಿಗೆ ಕೆಟ್ಟೋಗ್ತಾನೆ ಇತ್ತು. ಹಂಗೂ ಬೇರೆಯವ್ರು ಹಚ್ಚಿರೋದ್ರಲ್ಲಿ ಹಚ್ಕೊಬಾರ್ದು ಅಂದರು. ನಾನು ಅಮ್ಮ ಹಚ್ಚಿರೋದೇ ಅಲ್ವಾ ಅಂತ ಅಂದ್ಬಿಟ್ಟು ಅದರಲ್ಲೇ ಹಚ್ಕೊತಾ ಇದ್ದೆ ನಾನು ಕೂಡ. ಸೊ ಅದೆಲ್ಲ ಆದಮೇಲೆ ನೋಡೋಣ ನದಿ ಹತ್ರ ಹೋಗಿ ಅಂತ ಹೋಗ್ತಾ ಇದ್ವಿ. ನೀರೇ ಇರಲಿಲ್ಲ ಜಾಸ್ತಿ. ನೋಡಿ ಅಲ್ಲಲ್ಲಿ ಗಿಣಿಶಾಸ್ತ್ರ ಹೇಳೋರೆಲ್ಲ ಇದ್ದರು, ಅಚ್ಚೆ ಹಾಕೋರೆಲ್ಲ ಇದ್ದರು. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಈ ಥರ ಹೊಳೆಗೆ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತಾರೆ. ನಾವು ಮಾತ್ರ ಫುಲ್ ಉಲ್ಟಾ ಮಾಡಿಬಿಟ್ವಿ. ಫಸ್ಟು ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಹೊಳೆ ಹತ್ರ ಬಂದಿದ್ದೀವಿ. ಬಟ್ ಒಂದು ಗಟ್ ಫೀಲ್ ಇತ್ತು, ಬಿಕಾಸ್ ನಾವು ಫ್ರೆಶ್ ಅಪ್ ಆಗೇ ಬಂದಿದ್ದಲ್ವಾ ಅಂತ ಹೇಳಿ ಫೀಲ್ ಇತ್ತು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಹೊಳೆ ಅಂತ. ಆದರೆ ನೀರು ಮಾತ್ರ ಕಮ್ಮಿ. ಆ್ಯಂಡ್ ಜನಗಳು ಎಲ್ಲೋದ್ರೂ ಗಲೀಜು ಮಾಡೇ ಮಾಡ್ತಾರಪ್ಪ. ಏಕೆಂದರೆ ಅಲ್ಲಲ್ಲೇ ಸ್ನಾನ ಮಾಡಿರೋ ಬಟ್ಟೆಗಳು ಹಾಕೋದು, ಅಲ್ಲಲ್ಲೇ ಫುಲ್ ಗಲೀಜು ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಆ ಸೈಡ್ ನೀರೆಲ್ಲ ಪೂರ್ತಿ ಗ್ರೀನ್ ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಗಲೀಜು ಮಾಡಿಟ್ಟಿದ್ರು ಅವರು. ನಮಗಂತೂ ಒಂಥರ ಅನಿಸ್ಬಿಡ್ತು, ಏಕೆಂದರೆ ಇಷ್ಟು ಪವಿತ್ರವಾಗಿರೋ ಸ್ಥಳನ ಇಷ್ಟು ಗಲೀಜು ಮಾಡ್ತಾರಲ್ಲ ಅಂತ ಹೇಳಿ. ಆ್ಯಂಡ್ ಹೊಳೆ ನೋಡ್ಕೊಂಡು ಬಂದ್ವಿ. ಬಂದಾದಮೇಲೆ ಅಲ್ಲಿ ಹಚ್ಚಾಕ್ತಾಯಿದ್ರು. ಅದನ್ನು ನಾವು ಒಂದು ಸಾಕಿಸ್ಕೊಳ್ಳೋಣ ಅಂತ ಹೇಳಿ ಹಾಕಿಸ್ಕೊಂಡ್ವಿ. ಬಟ್ ಒಂದು ಕಡೆ ಭಯ, ಏಕೆಂದರೆ ಈಗ ಅದೆಲ್ಲ ಬ್ಯಾನ್ ಮಾಡಿದ್ದಾರೆ, ಅದು ಇದು ಅಂತೆಲ್ಲ ಹೇಳ್ತಿದ್ರು ಅಂತ ಹೇಳಿ. ನೋಡೋಣ ಒಂದ್ಸಲಿ, ಏಕೆಂದರೆ ಆ ಥರ ಇನ್ ಕೇಸ್ ಬ್ಯಾನ್ ಮಾಡಿದಿದ್ರೆ ಇವರೆಲ್ಲ ಈ ಥರ ಇಟ್ಕೋತಿರ್ಲಿಲ್ವಲ್ಲ ಅನ್ನೋ ಒಂದು ಫೀಲ್ ಇತ್ತು. ಸೊ ಜಶ್ವಿ ಹಾಕಿಸ್ಕೊಂಡ್ಲು ಆ್ಯಂಡ್ ನಾನು ಹಾಕಿಸ್ಕೊಂಡೆ. ನಾನು ರಾಘವೇಂದ್ರ ಸ್ವಾಮಿ ಹಾಕಿಸ್ಕೊಳ್ಳಿಲ್ಲ, ಈ ಥರ ಡಿಸೈನ್ ಹಾಕಿಸ್ಕೊಂಡೆ. ಯಾವುದಾರ ಹಾಕಿಸ್ಕೊಳ್ಳಿ ಒಂದು ಡಿಸೈನ್ಗೆ 2 ರೂಪೀಸ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಹಾಕಿಸ್ಕೊಂಡ್ವಿ. ಸೊ ನನಗಂತೂ ಇಷ್ಟ ಆಯಿತು. ಅವ್ರು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಯಾವ್ದು ಸೆಲೆಕ್ಟ್ ಮಾಡೋದು ನನಗೆ ಅಷ್ಟು ಗೊತ್ತಾಗ್ತಾಯಿಲ್ಲ, ನೀವೇ ಒಂದು ಹಾಕ್ಬಿಡಿ ಅಂತ ಹೇಳಿದೆ. ಸೊ ಅಂತ ಅಂದ್ಬಿಟ್ಟು ಅದನ್ನು ಹಾಕಿದ್ರು. ಅದಾದಮೇಲೆ ಅತ್ತೆಯವರು ಕೂಡ ಅಮ್ಮ ಇಬ್ಬರು ಕೂಡ ರಾಘವೇಂದ್ರ ಸ್ವಾಮಿದು ಹಾಕಿಸ್ಕೊಂಡ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾನು ಅಂದ್ಕೊಂಡೆ ಈ ಥರ ಏನಾರು ಆದಾಗ ಇಚ್ಚಿಂಗ್ ಏನಾರ ಬರುತ್ತಾ ಅಥವಾ ಒಬ್ರಿಗೆ ಅಡ್ಜಸ್ಟ್ ಆಗಲ್ವಲ್ಲ ಅಂತ. ನಾವು 4 ಜನನೂ ಹಾಕಿಸ್ಕೊಂಡ್ವಿ. 4 ಜನ ಹಾಕಿಸ್ಕೊಂಡ್ರು ಕೂಡ ನಮ್ಮ ಒಬ್ರಿಗೂ ಕೂಡ ಯಾವುದೇ ರೀತಿ ಇಚ್ಚಿಂಗ್ ಆಗಲಿ ಅಥವಾ ಮತ್ತೊಂದು ಏನೂ ಆಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲೇ ಹೋಟೆಲ್ಗೆ ಹೋದ್ವಿ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಇನ್ನೇನು ನಮ್ಮದು ಲೇಡೀಸ್ದು ಶಾಪಿಂಗ್. ಸೊ ಅಲ್ಲೇ ಬರಬೇಕಾದ್ರೆ ದೇವ್ರ ಫೋಟೋ ತೊಗೋಬೇಕಿತ್ತು. ಅಮ್ಮ ದೇವ್ರ ಫೋಟೋ ತೊಗೊಂಡು ಈ ಥರ ಬಾಗಿಲಿಗೆ ತೋರಣ ಎಲ್ಲ ತೊಗೊಂಡ್ವಿ. ಇವಾಗ ಟಿಫನ್ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ.
ಸೊ ನಾನು ಹಾಕಿರೋ ನೆಕ್ ಪೀಸ್ ಕೂಡ ಕಿತ್ತೋಯ್ತು. ನಂಗೆ ತುಂಬ ಬೇಜಾರಾಗ್ತೈತೆ, ಯಾಕೆಂದರೆ ಅದು ನನ್ನ ಸೀಮಂತದಲ್ಲಿ ತೊಗೊಂಡಿದ್ದು ನೆಕ್ ಪೀಸು. ಮನೆಗೆ ಹೋಗಿ ಅದು ಹೇಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇನ್ನು ಮುಂದೆ ಇಲ್ಲಿ ಒಂದಷ್ಟು ಪ್ಲೇಸ್ಗಳಿದೆಯಂತೆ, ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೂ ಈ ವಿಡಿಯೋದಿಂದ ಖುಷಿಯಾಗಿದೆ ಅಂತ ಅಂದ್ಕೊತೀನಿ, ಯಾಕೆಂದರೆ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಇಷ್ಟ ಆಯಿತು. ಜಶ್ವಿ ಅಂತೂ ಅವಳು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನ ಫೋನ್ ಇಸ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ಅಲ್ಲಿ. ಆ್ಯಂಡ್ ರಶ್ ಕೂಡ ಇಲ್ಲ, ಬೇಗ ದರ್ಶನನೇ ಆಗೋಯ್ತು ನಮಗೆ. ತುಂಬ ಖುಷಿ ಅನಿಸ್ತು ಮಾತ್ರ. ಬಟ್ ಅನಿಸ್ತು ನೆಕ್ಸ್ಟ್ ಟೈಮ್ ಸುದ್ದಿ ಜೊತೆ ಬರಬೇಕು ಒಂದ್ಸಲಿ ಅಂತ. ಅವ್ರಿಗೆ ಹೇಳ್ಬೇಕು, ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ನಾನು ಹಾಕೊಂಡಿರೋ ಈ ಸ್ಯಾರಿ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ ನನಗೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಕಾಣಿಸ್ತಾ ಇದೆ. ಸೊ ತಿಂಡಿ ಮುಗಿಸ್ಕೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ನದಿ ಹತ್ರ ಎಲ್ಲ ಹೋಗಿ ಬಂದಾದಮೇಲೆ ಇನ್ನೂ ಟೈಮ್ ಇತ್ತು ನಮಗೆ. ನಮ್ಮದು ದರ್ಶನ ಎಲ್ಲ ಆಗಿ ತಿಂಡಿ ಎಲ್ಲ ಆಗಷ್ಟರಲ್ಲಿ 10:30 ಅಥವಾ 11 ಗಂಟೆ ಹತ್ರ ಆಯ್ತು ಅಷ್ಟೇ. ಅದಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಜಶ್ವಿ ಜೊತೆ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ನಾನು ಕೂಡ. ಅದಾದಮೇಲೆ ಅಲ್ಲಿ ಶಾಪಿಂಗ್ ಮಾಡಿದ್ವಿ ಅಲ್ವಾ. ನಾನು ಈ ಥರ ಅವಳಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಈ ನಡುವೆ ಸ್ಕೂಲ್ಗೆ ಹೋಗ್ತಾಳಲ್ಲ, ಅಲ್ಲಿ ಅವ್ರ ಮ್ಯಾಮು ಎಲ್ಲ ಪೇಂಟಿಂಗ್ ಮಾಡಿಸ್ತಾರಲ್ಲ, ಅದಕ್ಕೋಸ್ಕರ ಹಾಗಾಗಿ ಅವಳಿಗೆ ಅದು ಒಂದು ಕೊಡಿಸ್ದೆ ಪೇಂಟಿಂಗ್ದು. ಅವಳು ಅಲ್ಲೇ ಓಪನ್ ಮಾಡಿಕೊಂಡು ಅದನ್ನ ಮಾಡ್ತಾಯಿದ್ಲು. ನನಗೆ ಪರವಾಗಿಲ್ಲ, ಈ ಬಿಸಿಲಿತ್ತಲ್ಲ ಸ್ವಲ್ಪ, ಇನ್ನೇನು ಅವಳು ಮೈಂಡು ಕೂಡ ಚೇಂಜ್ ಮಾಡಬೇಕಲ್ಲ ನಾವು ಅಂತ ಹೇಳಿ ಅಲ್ಲೇ ಅವಳಿಗೆ ಪೇಂಟಿಂಗ್ ಓಪನ್ ಮಾಡಿಕೊಟ್ಟೆ. ಅವಳು ಅಲ್ಲೇ ಪೇಂಟಿಂಗ್ನ ಮಾಡ್ಕೊಂಡು ಕೂತಿದ್ಲು. ಸರಿ ಟಿಫನ್ ಕೊಡ್ತವ್ರೆ ಅಂತ ಹೇಳಿದ್ರು, ಅಂದರೆ ಊಟ ಕೊಡ್ತವ್ರೆ ಅಂತ ಹೇಳಿದ್ರು, ನೋಡ್ಕೊಂಬರೋಣ ಅಂತ ಬಂದೆ. ಇಲ್ಲಿ ಮಠದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾಯಿತ್ತು. ಹಾಗೆ ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರದ್ದು ಕೂಡ ಇತ್ತು. ಪ್ರೋಗ್ರಾಮು ಕೂಡ ಚೆನ್ನಾಗಿ ನಡೀತಾಯಿತ್ತು. ಕೇಳಬೇಕು ಅಂತ ಅನಿಸ್ತು, ಬಟ್ ನಾನು ಒಬ್ಬಳೇ ಬಂದಿದ್ದೆ, ಅವರೆಲ್ಲ ಅಲ್ಲೇ ಕೂತಿದ್ರಲ್ಲ, ಹಾಗಾಗಿ ಸರಿ ಅಂದ್ಬಿಟ್ಟು ಈಗ ಅವ್ರನ್ನೂ ಕರ್ಕೊಂಡು ಒಟ್ಟಿಗೆ ಊಟ ಕೊಡ್ತಾಯಿದ್ದಾರೆ ಅಂತ ಹೇಳಿ ಬಂದ್ವಿ. ನಾವು ಟಿಫನ್ ಮಾಡಿದ್ದು ಬಂದು 9 ಗಂಟೆಗೆ, ಸೊ ಊಟ ಮಾಡ್ತಾ ಇರೋದು ಬಂದು 11 ಗಂಟೆಗೆ. ಸರಿ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಎಷ್ಟು ಕ್ಯೂ ಇದೆ, ಬಟ್ ಬೇಗ ಬೇಗ ಮೂವ್ ಆಗ್ತಾಯಿದ್ರು. ಆ್ಯಂಡ್ ನನಗೆ ಅಲ್ಲಿದ್ದು ಇನ್ನೊಂದು ಸಿಸ್ಟಮು ತುಂಬ ಇಷ್ಟ ಆಯಿತು. ಈ ಊಟಕ್ಕೆ ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಖಾಲಿ ಸ್ಪೇಸ್ ಬಿಟ್ಟಿದ್ರು. ಇನ್ ಕೇಸ್ ಸುಸ್ತಾದರೆ ಅಥವಾ ವಯಸ್ಸಾಗಿರೋರಾದರೆ ಕೂತ್ಕೊಳ್ಳಿ ಅಂತ ಹೇಳಿ ತುಂಬ ಚೆನ್ನಾಗಿ ಐಡಿಯಾ ಮಾಡಿದರು. ಸೊ ಫೈನಲಿ ಬಂದ್ವಿ ಊಟದ ಅಲ್ಲಿಗೆ. ಇಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರು ಬಡಿಸ್ತಾರೆ ಅಂತ ಏನಿಲ್ಲ, ಸೆಲ್ಫ್ ಸರ್ವಿಸ್. ಇದು ಒಂಥರ ಚೆನ್ನಾಗಿತ್ತು. ನಮ್ಗೆ ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಆಗಂಗೆ ಕೂತ್ಕೊಳ್ಳೋದು. ಆ್ಯಂಡ್ ಎಷ್ಟು ಬಾರಿ ಬೇಕಾದರೂ ನೀವು ಹಾಕಿಸ್ಕೊಬೋದು, ಅಷ್ಟು ಚೆನ್ನಾಗಿತ್ತು ಸರ್ವಿಸು. ತುಂಬ ಇಷ್ಟ ಆಯಿತು ನನಗಂತೂ. ನಾನು ಏನಕ್ಕೆ ಇಷ್ಟೊಂದು ತುಂಬ ಡೀಪಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದಲ್ವ, ಸೊ ಅಲ್ಲಿ ನನಗಾದ ಅನುಭವ ಹೇಳ್ತಾ ಇದ್ದೀನಿ ನಿಮಗೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಒಂದು ಕಡೆನೂ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಅದೊಂದು ದೀಪದೊಂದು ತಗೋಬೇಕಾದ್ರೆ ಬಿಟ್ಟು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಂದರೆ ಇಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫ್ರಂಟಲ್ಲಿ ಸ್ಲಿಪ್ಪರ್ನ ಬಿಟ್ಟಿದ್ದೀವಿ. ಅಲ್ಲಿ ಹೋಗಿ ಸ್ಲಿಪ್ಪರ್ನ ಹಾಕ್ಕೊಂಡು ಈಗ ಡೈರೆಕ್ಟ್ ರೂಮ್ಗೆ ಹೋಗಿ ಕೆಲವೊಂದು ಪ್ಲೇಸಸ್ ಇದೆಯಂತೆ, ಅಲ್ಲಿಗೆ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಅಷ್ಟು ಪ್ಲೇಸಸ್ನ ನೋಡಿಕೊಂಡು ನಮ್ಮ ಮಂತ್ರಾಲಯ ಜರ್ನಿನ ಎಂಡ್ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನು ಊರಿಗೆ ಹೋಗ್ತೀವಿ. ಸೊ ಬನ್ನಿ, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ. ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಅಂದರೆ ನೀವು ಬಂದರೆ ಈ ಸೀಸನಲ್ಲಿ ಬರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ರಶ್ ಇರಲ್ಲ ಅಷ್ಟೊಂದು. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬರ್ತೀವಿ. ಬಟ್ ಏನಂದರೆ ಬಿಸಿಲು ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಒಂಥರ ಗಾರೆ ಹಾಕ್ಬಿಟ್ಟಿದ್ದಾರಲ್ಲ, ವಿಪರೀತ ಸುಡುತ್ತೆ ಕಾಲು ಮಾತ್ರ. ನಾವು ಅಲ್ಲೇ ಸ್ಲಿಪ್ಪರ್ ಬಿಟ್ವಿ. ಆಲ್ಮೋಸ್ಟ್ ಇಲ್ಲಿಗೆಲ್ಲ ಹಾಕೊಂಡ್ಬಂದವ್ರೆ, ನಮ್ಗೆ ಗೊತ್ತಾಗಲಿಲ್ಲ, ಅಲ್ಲೇ ಬಿಟ್ಟಿದ್ದೀವಿ. ಸೊ ಬನ್ನಿ, ಇನ್ನೇನೂ ಮಾಡೋಕ್ಕಾಗಲ್ಲ. ಅಲ್ಲೋಗಿ ಸ್ಲಿಪ್ಪರ್ನ ಹಾಕ್ಕೊಂಡು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇಲ್ಲಿ ನಾವು ತಿನ್ನಲಿಕ್ಕೆ ಅಂತ ಅಷ್ಟೊಂದು ಏನೂ ಸಿಗಲ್ಲ. ಏನಿದ್ರು ಹೋಟೆಲ್ಸ್ ಅಲ್ಲೇ ಹೋಗಬೇಕು. ಒಂದು ಬೇಕ್ರಿ ಹಂಗೂ ಕಾಣಿಸ್ತಾ ಇಲ್ಲ ನಮಗೆ ಇನ್ನೂ ಕೂಡ. ಸ್ವಲ್ಪ ಈ ಸೌತೆಕಾಯಿ ಅದೆಲ್ಲ ತಿನ್ನೋಣ, ಅದು ಏನಷ್ಟಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಬಂದರೆ ಅಂದರೆ ಈ ಟೈಮಲ್ಲಿ ಬಂದರೆ ನಾವೇ ಪ್ರಿಪೇರ್ ಆಗಿ ಎಲ್ಲ ತೊಗೊಂಡು ಬರಬೇಕಷ್ಟೇ, ಇನ್ನೇನೂ ಇಲ್ಲ. ಸೊ ನಾವು ಟೆಂಪಲ್ ಏನು ಮಾಡ್ತಾಯಿದ್ದೀನಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.